ಸ್ನೇಹಿತರೆ ನಮಸ್ಕಾರ. 10 ಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಮತ್ತು ಸುಸ್ವಾಗತ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತೇ ಇದೆ, 10 ಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಯೂಟ್ಯೂಬ್ ಚಾನಲ್ ಸಿನಿಮಾ ಇಂಡಸ್ಟ್ರಿಗೆ ಸಂಬಂಧಪಟ್ಟಂತೆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಇದ್ದು ಇಲ್ಲಿ ಹಲವಾರು ಪ್ರಯತ್ನಗಳನ್ನು ಮಾಡ್ತಾ ಇರೋವಂಥ ಹೊಸಬರಿಗೆ ಒಂದಷ್ಟು ಮಾರ್ಗದರ್ಶನ, ಒಂದಷ್ಟು ಅವಕಾಶಗಳನ್ನು ಕೊಡ್ತಾ ಹೋಗ್ತಾ ಇರೋದೇ 10 ಟ್ರೀಸ್ ಫಿಲ್ಮ್ ಪ್ರೊಡಕ್ಷನ್ ಹೌಸ್ ಮತ್ತು ಸ್ನೇಹಾಲಯಂ ಕ್ರಿಯೇಷನ್ಸ್. ಅದೇ ರೀತಿ ಇವತ್ತೊಂದು ಈ ತಮ್ಲೈನ್ ನೋಡಿದ ತಕ್ಷಣ ನಿಮಗೆ ಗೊತ್ತಾಗಿರುತ್ತೆ ಏನಪ್ಪ ಅಂತಂದರೆ, ಕನ್ನಡ ಸಿನಿಮಾ, ಕನ್ನಡ ಚಲನಚಿತ್ರ ಉದಯೋನ್ಮುಖ ಬರಹಗಾರರ ಸಮಾವೇಶ. ಏನು ಸರ್ ಇದು? ಕನ್ನಡ ಸಿನಿಮಾ ಉದಯೋನ್ಮುಖ ಬರಹಗಾರರ ಸಮಾವೇಶ ಅಂತ ಹಾಕಿದ್ರಲ್ಲ, ಏನು ಸರ್ ಇದು? ಹೌದು, ಏನಪ್ಪ ಅಂತಂದರೆ, ನಮ್ಮಲ್ಲಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹಲವಾರು ಜನ ಯುವಕರು ಮತ್ತು ಸೀನಿಯರ್ಸ್, ಹಿರಿಯರು ಸಮೇತ ಕತೆ ಬರೆದಿದ್ದಾರೆ, ಕವನಗಳನ್ನು ಬರೆದಿದ್ದಾರೆ, ಸ್ಕ್ರಿಪ್ಟ್ಗಳ ಸಮೇತ ಮಾಡಿದ್ದಾರೆ ಕೆಲವರು. ಆದರೆ ಅವುಗಳನ್ನು ಎಲ್ಲಿ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು ಅಂತ ಬಹಳಷ್ಟು ಜನ ನನ್ನನ್ನು ಕೇಳ್ತಾ ಇದ್ದಾರೆ. ಯಾಕಪ್ಪ ಅಂತಂದರೆ, ನಮ್ಮ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕನ್ನಡ ಫಿಲಿಂ ರೈಟರ್ಸ್ ಅಸೋಸಿಯೇಷನ್ ಅನ್ನೋದು ಇಲ್ಲ. ಆದರೆ ಹೈದರಾಬಾದಲ್ಲಿದೆ. ಪರಚೂರಿ ಗೋಪಾಲಕೃಷ್ಣ ಸಾರು, ಪರಚೂರಿ ವೆಂಕಟೇಶ್ವರ ರಾವ್ ಸಾರು ಅವರು ನಿರ್ವಹಣೆ ಮಾಡ್ತಾ ಇದ್ದಾರೆ. AP ಫಿಲಿಂ ರೈಟರ್ಸ್ ಅಸೋಸಿಯೇಷನ್ ಅಂತಿದೆ. ಹಾಗೆ ಬಾಂಬೆ ಇದೆ, ಹಾಗೆ ಚೆನ್ನೈ ಇದೆ. ಇಲ್ಲೆಲ್ಲ ಏನು ಮಾಡ್ತಾರಪ್ಪ ಅಂತಂದರೆ, ನೀವು ಬರೆದಂತಹ ಕಥೆಯನ್ನು ನೋಂದಣಿ ಮಾಡಿಕೊಳ್ತಾರೆ. ಅದನ್ನು ಬೇರೆಯವರು ಕದಿಯೋಕ್ಕಾಗೋದಿಲ್ಲ. ಆದರೆ ಇಲ್ಲಿ ಅದು ಇಲ್ಲ. ಅಲ್ಲೆಲ್ಲ ಅದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಹೇಗಿರುತ್ತೆ, ರಿಜಿಸ್ಟ್ರೇಷನ್ಗೆ ಹೇಗಿರುತ್ತೆ ಅನ್ನೋದೆಲ್ಲ ನಮ್ಮದರಲ್ಲಿ ಒಂದು ವಿಡಿಯೋ ಬಿಟ್ಟಿದ್ದೀನಿ, ನಮ್ಮ ಚಾನಲಲ್ಲಿದೆ. ಆದರೆ ನಮ್ಮಲ್ಲಿ ಇಲ್ಲ. ಅದರ ಸಲುವಾಗಿ ಇಲ್ಲಿ ಬರೀ ರಿಜಿಸ್ಟ್ರೇಷನ್ಸ್ಗೆ ಮಾತ್ರ ಅಲ್ಲ, ಈಗ ಹೈದರಾಬಾದಲ್ಲಿ ಹೇಗೆ ನಡೀತಾ ಇದೆ ಅಂತಂದರೆ, ವರ್ಷಕ್ಕೆ 2 ಸರಿ 3 ಸರಿ 4 ಸರಿ ಬರಹಗಾರರನ್ನೆಲ್ಲ ಒಂದು ಸಮಾವೇಶವನ್ನು ಕರೀತಾರೆ. ಒಂದು ಡೆವಲಪ್ ಆಗ್ತಾ ಇರೋ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಹೊಸ ಹೊಸ ಆವಿಷ್ಕಾರಗಳನ್ನು ಹುಟ್ಟು ಹಾಕ್ತಾ ಇರೋ ಈ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕಥೆಗಳನ್ನು ಯಾವ ರೀತಿ ಬರೀಬೇಕು, ಚಿತ್ರಕಥೆಯನ್ನು ಯಾವ ರೀತಿ ಮಾಡಬೇಕು, ಇವತ್ತಿನ ಒಂದು ಸ್ಪೀಡ್ಗೆ, ಇವತ್ತಿನ ಆಡಿಯನ್ಸ್ ಒಂದು ಸೀನ್ ನೋಡಿದ್ರೆ ನೆಕ್ಸ್ಟ್ ಸೀನ್ ಏನಿರ್ಬೋದು ಅಂತ ಊಹೆ ಮಾಡ್ಕೊಂಡು ಹೇಳ್ಬಿಡ್ತಾರೆ. ಇಲ್ಲ, ಪೋಸ್ಟರ್ ನೋಡಿ ಕಥೆಯನ್ನು ಹೇಳ್ತಾರೆ. ಇವತ್ತು ಇಂಥ ಒಂದು ನಾಲೆಡ್ಜ್ ಇರೋಂಥ ಈ ಸಂದರ್ಭದಲ್ಲಿ ಇನ್ನು ಯಾವ್ಯಾವ ರೀತಿ ಕಥೆಯನ್ನು ಬರೀಬೋದು, ಒಂದು ಡಿಫ್ರೆಂಟ್ ಆದ ಕಥೆಗಳನ್ನು ಯಾವ ರೀತಿ ತಗೋಬೇಕು ಅಂಥೇಳಿ ಬಹಳ ಸೀನಿಯರ್ ಡೈರೆಕ್ಟರ್ಸ್ನೆಲ್ಲ ಒಗ್ಗೂಡಿಸಿ, ಬಹಳಷ್ಟು ಸೀನಿಯರ್ಸ್ ರೈಟರ್ಸ್ನೆಲ್ಲ ಒಗ್ಗೂಡಿಸಿ ಹೊಸಬರಿಗೆ ಒಂದು ಮಾರ್ಗದರ್ಶನಗಳನ್ನು ಸಮೇತ ಕೊಡ್ತಾರೆ. ಬರೀ ರಿಜಿಸ್ಟ್ರೇಷನ್ಸ್ ಮಾಡಿ ದುಡ್ಡು ತಗೊಳ್ಳೋದಲ್ಲ, ಈ ರೀತಿ ಮಾಹಿತಿಯನ್ನು ಸಮೇತ ಕೊಡ್ತಾ ಇದ್ದಾರೆ. ಆದರೆ ನಮ್ಮಲ್ಲಿ ಇಲ್ಲ. ಯಾವತ್ತು ಒಳ್ಳೆಯ ಕತೆ, ಒಳ್ಳೆಯ ಸಂಭಾಷಣೆ ಇರುತ್ತೋ, ಒಳ್ಳೆಯ ಸ್ಕ್ರಿಪ್ಟ್ ಅಂತ ಇರುತ್ತೋ, ಅವತ್ತು ಹೊಸ ಕಲಾವಿದನ್ನು ಹಾಕ್ಕೊಂಡು ಸಿನಿಮಾ ಮಾಡಿದ್ರು ಸಿನಿಮಾ ಗೆಲ್ಲುತ್ತೆ. ಕಥೆಯೇ ಚೆನ್ನಾಗಿಲ್ದಿದ್ದಾಗ, ಮೇಕಿಂಗ್ ಚೆನ್ನಾಗಿಲ್ದಿದ್ದಾಗ, ಸೀನಿಯರ್ ಹೀರೋಗಳನ್ನ ಹಾಕ್ಕೊಂಡು, ತುಂಬ ಹೆಸರು ಮಾಡಿರೋ ಹೀರೋಗಳನ್ನ ಹಾಕ್ಕೊಂಡು ಅವರಿಗೆ ಕೋಟಿಗಟ್ಟಲೆ ಪೇಮೆಂಟನ್ನು ಕೊಟ್ಟು ಸಿನಿಮಾ ಮಾಡಿದ್ರು ಸಿನಿಮಾ ಫೈಲ್ಯೂರ್ ಆಗುತ್ತೆ. ಆದರೆ ನಮ್ಮಲ್ಲಿ ಏನಾಗ್ಬಿಟ್ಟಿದೆ ಅಂತಂದರೆ, ಏನು ಒಂದಷ್ಟು ಜನ ಇದ್ದಾರೋ ಅವರು ಬರೆದಿದ್ದೇ ಕತೆ, ಬೇರೆಯವರು ಕತೆ ಬರೆಯಲಾರರು ಅನ್ನೋ ತಪ್ಪು ಕಲ್ಪನೆ ಬಹಳಷ್ಟು ನಿರ್ಮಾಪಕರಲ್ಲಿ ಇದ್ದೋಗ್ಬಿಟ್ಟಿದೆ. ಅವರೆಲ್ಲ ಈ ಸೀನಿಯರ್ಸ್ ಹೆಸರು ಮಾಡ್ಕೊಂಡಿರೋ, ಹೆಸರನ್ನು ಐಡೆಂಟಿ ಕಾರ್ಡ್ ಒಂದು ತಗಲಾಕೊಂಡಿರೋ, ನಾವು ಇಂಥವೆಲ್ಲ ಮಾಡಿ ಸಕ್ಸಸ್ ಮಾಡಿದ್ದೀವಿ ಅಂತ ಅವರುಗಳು ತಂದರೆ ಮಾತ್ರ ಅವರಿಗೆ ಒಂದು ರೆಸ್ಪೆಕ್ಟ್. ಆದರೆ ಹೊಸಬರು ಯಾರೋ ಒಂದು, ನಾವು ಸ್ಕ್ರಿಪ್ಟ್ ಬರೆದಿದ್ದೀವಿ ಸರ್, ಒಂದು ಸರಿ ಕತೆ ಕೇಳಿ ಸರ್ ಅಂತಂದರೆ, ಬಿಡುವಿಲ್ಲಯ್ಯ, ಹೋಗಯ್ಯ, ಇದು ಹೇಳ್ತಾ ಇರ್ತಾರೆ. ಅಂದರೆ ಅವ್ರ ಮೈಂಡಲ್ಲಿ ಏನಿದೆಯಪ್ಪ ಅಂದರೆ, ಹೊಸಬರು ಬರೆದಿದ್ದು ಚೆನ್ನಾಗಿಲ್ಲ ಅನ್ನೋ ಒಂದು ಫೀಲಿಂಗ್. ತಪ್ಪದು. ಯಾಕಂದರೆ ನನಗೆ ಒಂದು 2 ಮಂತ್ಸ್ ಆಯಿತು, ಒಬ್ಬ ಹುಡುಗ, ಸರ್ ನಾನೊಂದು ಕತೆ ಬರೆದಿದ್ದೀನಿ ಸರ್, ಶಂಕರ್ ಅಂತೇಳಿ, ಮುಗಿಲ ಮಲಗೆಯಲ್ಲಿ ಒಂದು ಪಾತ್ರವನ್ನು ಸಮೇತ ಮಾಡ್ತಿದ್ದಾರೆ, ಹೇಳಿಯಪ್ಪ ಅಂತಂದೆ. ಸರಿ ಹೇಳಿದ್ರು, ಕತೆ ಹೇಳಿದ್ರು. ತುಂಬ ತುಂಬ ಅದ್ಭುತವಾಗಿತ್ತು, ತುಂಬ ಚೆನ್ನಾಗಿದೆ.
ನಾನು ಹೇಳಿದೆ, ತುಂಬ ಚೆನ್ನಾಗಿದೆ ಕಣಯ್ಯ ಕತೆ, ಮಾಡು, ಸಿನಿಮಾ ಮಾಡು. ಇಲ್ಲ ಸರ್, ಪ್ರೊಡ್ಯೂಸರ್ ಎಲ್ಲ ಸಿಕ್ಕಿದ್ದಾರೆ, ಮಾಡ್ತೀನಿ, ಒಂದ್ಸರಿ ಕತೆ ಹೇಗಿದೆ ಅಂತ ತಿಳ್ಕೊಳ್ಳೋಣ ಅಂತ ನಿಮ್ಗೆ ಹೇಳಿದೆ. ತುಂಬ ಚೆನ್ನಾಗಿತ್ತು. ಈ ಥರ ನಮ್ಮಲ್ಲಿ ಬಹಳಷ್ಟು ಪ್ರತಿಭಾವಂತರು, ಬಹಳಷ್ಟು ಪ್ರತಿಭೆಗಳು, ಹಾಡುಗಳು ಬರೆದಿರೋಂಥವರಿದ್ದಾರೆ, ಕತೆಗಳನ್ನು ಬರೆದಿದ್ದಾರೆ, ಸ್ಕ್ರಿಪ್ಟ್ಗಳನ್ನು ಬರೆದಿದ್ದಾರೆ. ಅವರ ಸ್ಕ್ರಿಪ್ಟ್ಗಳಿಗೂ ಒಂದು ಮನ್ನಣೆ ಸಿಗಬೇಕು. ಅವುಗಳನ್ನು ಇಲ್ಲಿ ಕನ್ನಡ ಫಿಲ್ಮ್ ರೈಟರ್ಸ್ ಅಸೋಸಿಯೇಷನ್ ಅಂತ ಒಂದಾಗಿ ಅವುಗಳನ್ನ ನೋಂದಣಿ ಮಾಡ್ಕೋಬೇಕು. ಅವರ ಬರೆದಿರೋಂಥ ಕಥೆಯನ್ನು ಬೇರೆಯವರು ಕದಿಯೋಕ್ಕಾಗಬಾರ್ದು. ಇಲ್ಲ, ಅವರು ಬರೆದಿರೋಂಥ ಕಥೆಯನ್ನು ಒಂದು ಸಿನಿಮಾ ಮಾಡೋಕ್ಕೆ ಮಾರ್ಗಗಳ್ಯಾವ್ಯಾವು, ಇವು ಎಲ್ಲವನ್ನ ಒಂದು ಡಿಸ್ಕಷನ್ ಮಾಡೋಕ್ಕೆ ಒಂದು ಸಮಾವೇಶವನ್ನು ನಡೆಸಬೇಕು ಅಂತ ನಾನು ಒಂದು ಪ್ಲಾನ್ ಮಾಡಿದ್ದೀನಿ. ಈ ಸಮಾವೇಶಕ್ಕೆ ಯಾರು ಬೇಕಾದರೂ ಬರಬಹುದು. ಅಂದರೆ ಯಾರು ಬೇಕಾದರೂ ಅಂತಂದರೆ ಅದಕ್ಕೊಂದೊಂದು ಕಂಡೀಷನ್ಸ್ ಇದೆ. ಸುಮ್ಮನೆ ನಾನು ಅದು ಬರೆದು ಬಿಟ್ಟಿದ್ದೀನಿ, ಇದು ಬರೆದು ಬಿಟ್ಟಿದ್ದೀನಿ ಅಂತೇಳಿ ಹೇಳ್ಕೊಂಡು ಬಂದು ಅಲ್ಲಿ ಬಂದಿರೋ ಅಂಥವ್ರಿಗೆ ತಲೆ ಕೆಡಿಸೋದಂತಲ್ಲ. ನಿಜವಾಗ್ಲೂ ಪ್ರತಿಭಾವಂತರು, ನಿಮ್ಮಲ್ಲಿ ಒಂದು ಟ್ಯಾಲೆಂಟ್ ಅಂತ ಇರುತ್ತೆ ಅಂಥವರು ಈ ಸಮಾವೇಶಕ್ಕೆ ಬಂದು ಇಲ್ಲಿ ತಾವು ಬರೆದಿರೋಂಥ ಒಂದು ಕಥೆಗಳನ್ನು ಯಾವ ರೀತಿ ಮುಂದೆ ಪ್ರೊಡ್ಯೂಸರ್ಗಳನ್ನ ಯಾವ ರೀತಿ ಕ್ಯಾಚ್ ಮಾಡಬೇಕು, ಇಲ್ಲ ತಾವುಗಳೇ ನಿರ್ದೇಶನ ಮಾಡೋ ಹಾಗಿದ್ರೆ ಅವುಗಳಿಗೆ ಯಾವ ರೀತಿ ಪ್ಲ್ಯಾನ್ ಮಾಡ್ಕೋಬೋದು. ಒಟ್ಟಾರೆ ನಾವು ಬರೆದಿರೋಂಥ ಒಂದು ಕತೆಗೆ ನಿರ್ಮಾಪಕ ಅನ್ನೋವನ್ನು ಸಿಕ್ಕಿದ್ರೇ ನಾವು ಅದನ್ನು ಸಿನಿಮಾ ರೂಪದಲ್ಲಿ ತೆರೆ ಮೇಲೆ ತರಕ್ಕಾಗುತ್ತೆ. ಮೊನ್ನೆ ನಮ್ಮ ಹುಡುಗ ಒಬ್ಬ ಹೇಳ್ತಿದ್ದ, ಸರ್ ನಾನು ಒಳ್ಳೆ ಕತೆ ಬರೆದಿದ್ದೆ ಸರ್, ಇದುವರೆಗೂ ಯಾರೂ ಆ ಥರ ಮಾಡಿಲ್ಲ ಸರ್, ಅದನ್ನೇನಾದರೂ ಸಿನಿಮಾ ಮಾಡಿದ್ರೆ ಖಂಡಿತವಾಗ್ಲೂ 100% ಲಾಭ ಬರುತ್ತೆ ಸರ್. ಇರ್ಬೋದು, ಹೇಳೋಕ್ಕಾಗೋದಿಲ್ಲ. ಆದರೆ ಅವರು ಆ ಕಥೆಯನ್ನು ತೆರೆ ಮೇಲೆ ತರಬೇಕು ಅಂತಂದರೆ ದುಡ್ಡು ಬೇಕಲ್ವ. ಅದನ್ನು ಯಾವ್ಯಾವ ರೀತಿಯಲ್ಲಿ ನಾವು ಅಡ್ಜಸ್ಟ್ ಮಾಡಿಕೊಡ್ಬೋದು, ಅವರಿಗೆ ಸಹಕಾರ ಮಾಡ್ಬೋದು. ಇವೆಲ್ಲವನ್ನ ಡಿಸ್ಕಷನ್ಗೋಸ್ಕರನೇ ಕನ್ನಡ ಚಲನಚಿತ್ರ ಉದಯೋನ್ಮುಖ ಬರಹಗಾರರ ಸಮಾವೇಶ ಅಂತ ಒಂದು ನಡೆಸೋಕ್ಕೆ ಏಪ್ರಿಲ್ ತಿಂಗಳಲ್ಲಿ ಮಾಡೋಕ್ಕೆ ಎಲ್ಲ ಏರ್ಪಾಟ್ ಮಾಡ್ಕೊಳ್ತಾ ಇದ್ದೀನಿ. ಅದು ಎಲ್ಲಿ ನಡೆಯುತ್ತೆ, ಯಾವ ಡೇಟಿಗೆ ನಡೆಯುತ್ತೆ, ಉಳಿದಂಥ ಒಂದು ಕಂಡೀಷನ್ಸ್ ಏನು ಅನ್ನೋದನ್ನು ಸಮೇತ ನಾನು ನಮ್ಮದ ಸ್ನೇಹಾಲಯನ ಒಂದು ಟೀಮ್ ಅಂತ ಇದೆ, ಆ ಟೀಮ್ ಜೊತೆ ಡಿಸ್ಕಷನ್ ಮಾಡಿ ಏರ್ಪಾಟ್ ಮಾಡ್ತೀನಿ. ಇದರಲ್ಲಿ ಕೊನೆಯಲ್ಲಿ ನನ್ನ ನಂಬರನ್ನು ಸಮೇತ ನಾನು ಕೊಟ್ಟಿರ್ತೀನಿ. ಈ ಸಮಾವೇಶಕ್ಕೆ ಬರೋದಕ್ಕೋಸ್ಕರ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಿ. ಫೋನ್ ಮಾಡಿ ನಾನು ವಿಷಯಗಳನ್ನು ತಿಳಿಸ್ತೀನಿ, ನಿಮ್ಮ ಹೆಸರನ್ನು ನೋಂದಣಿ ಮಾಡಿಕೊಳ್ಳಿ. ಇನ್ನೂ ಕರೆಕ್ಟಾಗಿ ಒಂದು ತಿಂಗಳಿರೋದ್ರಿಂದ ಆ ಒಂದು ತಿಂಗಳಲ್ಲಿ ಎಲ್ಲಿ ಸಮಾವೇಶ, ಹೇಗೆ, ಏನು, ಅಲ್ಲಿ ಇನ್ನೂ ಯಾರ್ಯಾರನ್ನ ನಾವು ಕರೆಸ್ಬೋದು, ಏನೇನು ಅಂಶಗಳನ್ನು ನಾವು ಡಿಸ್ಕಷನ್ ಮಾಡ್ಬೋದು. ಸುಮ್ಮನೆ ಏನೋ ಬಂದ್ವಿ, ಸೇರಿದ್ವಿ, ಕಾಫಿ ಟೀ ಕುಡಿದ್ವಿ, ಏನೋ ಟಿಫನ್ ಸಿಕ್ತು ತಿಂದ್ವಿ ಹೊರಟ್ವಿ ಅಂತಲ್ಲ. ನಾವು ಸಮಾವೇಶ ಮಾಡಿದ್ದಕ್ಕೂ ಒಂದು ಅರ್ಥ ಸಿಗಬೇಕು. ಆ ಸಮಾವೇಶ ಮಾಡಿದ್ರಿಂದ ಒಂದಷ್ಟು ಜನಕ್ಕೆ ತಾವು ಬರೆದಿರೋಂಥ ಒಂದು ಕತೆ ತೆರೆ ಮೇಲೆ ಬರೋದಕ್ಕೆ ಸಾಧ್ಯ ಆಗಬೇಕು. ಅಂತಹ ಒಂದು ಸಮಾವೇಶವನ್ನು ನಾವು ನಡೆಸೋಣ ಅಂತ ಹೇಳ್ತಾ, ಈ ಸಮಾವೇಶಕ್ಕೆ ಬರೋದಕ್ಕೋಸ್ಕರ ಆಸಕ್ತಿ ಇರೋಂಥವರು ದಯವಿಟ್ಟು ಸಂಪರ್ಕಿಸಿ ಅಂತ ಕೇಳ್ತಾ, ನಿಮ್ಮ ಆರ್ ಕೆ ಗಾಂಧಿ. ನಮಸ್ಕಾರ.